ಹಾಯ್ ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ FM ಎಪಿಸೋಡ್ 2 ಕಾದಂಬರಿ ಸಹನಾ. ವಾರ್ಡಿನೊಳಗೆ ಕಾಲಿಟ್ಟ ತಾಯಿಯನ್ನು ನೋಡುತ್ತಲೇ ಅಲಂಕೃತ ಸಹನಾಳತ್ತ ಧಾವಿಸಿದಳು. ಅಮ್ಮ, ಸದ್ಯ ಬಂದ್ಯಾ? ಗಿರೀಶ್ನ ಅಡ್ಮಿಟ್ ಮಾಡಿದಾಗಿಂದ ನನಗೆ ಕೈಕಾಲೇ ಆಡ್ತಿಲ್ಲ. ನೀನು ಬಂದಿದ್ದು ನನಗೆಷ್ಟೋ ಧೈರ್ಯ ಬಂತು. ಗಿರೀಶ್ನ ತಾಯಿ ಭಗೀರಥಮ್ಮ ನಂದಕುಮಾರ್ನನ್ನು ನೋಡುತ್ತಲೇ ಮೈತುಂಬ ಸೆರಗು ಹೊದ್ದು ಕುರ್ಚಿಯನ್ನು ಅವರತ್ತ ಸರಿಸಿ ಎದ್ದು ನಿಂತರು. ಬನ್ನಿಪ್ಪ, ಕೂತ್ಕೊಳ್ಳಿ. ಗಿರೀಶ್, ಹೇಗಿದ್ದೀರಾ ಈಗ? ಸಹನಾ ತಾನು ತಂದಿದ್ದ ಹಣ್ಣುಗಳ ಪ್ಯಾಕೆಟನ್ನು ಲಾಕರ್ನ ಮೇಲಿಡುತ್ತಾ ವಿಚಾರಿಸಿದಾಗ ಅಲಂಕೃತ ಗಿರೀಶ್ನ ಒದ್ದಿಕೆಯನ್ನು ಸರಿಯಾಗಿ ಹೊಂದಿಸುತ್ತಾ ಹೇಳಿದಳು. ಟೈಫಾಯ್ಡ್ ಅಂತ ಗೊತ್ತಾಗಿ ಮೆಡಿಸಿನ್ ಚೇಂಜ್ ಮಾಡಿದ ಮೇಲೆ ಜ್ವರ ಕಂಟ್ರೋಲ್ಗೆ ಬಂದಿದೆ. 2 ದಿನಗಳಾದರೂ ನರ್ಸಿಂಗ್ ಹೋಮಲ್ಲಿರ್ಬೋದು ಒಳ್ಳೇದಂತೆ ನಮ್ಮ ಡಾಕ್ಟರ್ ಹೇಳಿದ್ದಾರೆ. ಪಾಪ, ಈಗ ತಾನೇ ನಿದ್ದೆ ಹೋಗಿದ್ದಾರೆ. 4-5 ದಿನದಿಂದ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಕೂತ್ಕೋ ಪಪ್ಪ, ನಿಂತೇ ಇದೆಯಲ್ಲ. ನಂದಕುಮಾರ್ ಕುಳಿತುಕೊಳ್ಳುತ್ತಾ ಸಹನಾಳತ್ತ ಕನ್ಸನ್ನೇ ಮಾಡಿದರು. ಕೂತ್ಕೊಂಡು ಸುಧಾರಿಸ್ಕೊ. ನೀನು ಬೆಳಿಗ್ಗೆಯಿಂದ ಒಂದೇ ಸಮನೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾನೆ ಇದೆಯಾ? ಭಗೀರಥಮ್ಮ ಸಹನಾಳ ಕಡೆ ದೀರ್ಘವಾಗಿ ನೋಡಿದರು. ನಾಳೆ ನೀವು ಪ್ರವಾಸ ಹೊರಟಿದ್ದೀರಂತೆ, ಯಾವಾಗ ನಿಮ್ಮ ಪಯಣ? ಅಮ್ಮ, ನಂಗೆ ಯಾಕೋ ತುಂಬ ಭಯ ಆಗುತ್ತೆ. ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ ಎಂದು ಅಂಗಲಾಚಿದ ಕೃತ. ನಂದಕುಮಾರ್ಗೆ ಮಗಳ ಬಗ್ಗೆ ರೇಗಿತು. ಭಗೀರಥಮ್ಮ ದೇಶವಾರದನಗೆ ಬೀರಿದರು. ಅದು ನೀನು ಬಾಯಿ ಬಿಟ್ಟು ಬೇರೆ ಕೇಳಬೇಕಾ ಕೃತ? ಮಗಳು ಕಷ್ಟದಲ್ಲಿರ್ಬೇಕಾದ್ರೆ ಅವಳನ್ನ ಬಿಟ್ಟು ಬೇರೆ ಊರಿಗೆ ಹೋಗೋಕೆ ಯಾವ ತಾಯಿಗೆ ತಾನೇ ಮನಸ್ಸು ಬರುತ್ತೆ ಹೇಳು ಎಂದಾಗ ನಂದಕುಮಾರ್ ಅರ್ಥಗಂಭೀತವಾಗಿ ಪತ್ನಿಯನ್ನು ನೋಡಿದರು. ಅವರ ಇಂಗಿತ ಅರಿತಿದ್ದ ಸಹನಾ ತಲೆ ತಗ್ಗಿಸಿದಳು. ಮನೆಗೆ ಬಂದಾಗಲೂ ನಂದಕುಮಾರ್ನ ಮುಖ ಅಸಮಾಧಾನವಾಗಿ ಲಾಸ್ಯವಾಡುತ್ತಿತ್ತು. ಬೇಜಾರು ಮಾಡ್ಕೊಂಬೇಡಿ ಕುಮಾರ್, ಈಗಲ್ಲದಿದ್ದರೆ ನಾವಿನ್ ಯಾವಾಗಲಾದರೂ ಹೋಗೋಣ. ಸಹನಾ ಮೆಲ್ಲು ಸಿರಿದಾಗ ನಂದಕುಮಾರ್ಗೆ ತಲೆ ಎತ್ತಿ ಸೂರು ನೋಡುತ್ತಾ ಹಣೆ ಸವರಿಸಿಕೊಂಡರು. ನೋಡು, ಟೂರ್ಗೆ ಹೋಗ್ತಿಲ್ಲ ಅಂತ ನಾನು ಬೇಜಾರು ಮಾಡ್ಕೊತಾ ಇಲ್ಲ. ಮಗಳು ದೊಡ್ಡವಳಾದ್ರು ಮದುವೆ ಮಾಡಿಕೊಟ್ಟ ಮೇಲೆ ಅವಳ ಜವಾಬ್ದಾರಿ ಮುಗೀತು ಅನ್ನೋ ಹಾಗೇ ಇಲ್ಲ. ನಮ್ಮ ಸುಖ ಸಂತೋಷದ ಬಗ್ಗೆ ಅವಳು ಒಂದ್ಸಲ ಆದರೂ ಯೋಚನೆ ಮಾಡ್ತಿದ್ದಾಳ? ಇವತ್ತೇ ನೋಡು, ನಾವು ಟೂರ್ಗೆ ಹೋಗ್ತಿರೋದೇ ಮಹಾ ಅಪರಾಧ ಅನ್ನೋ ಹಾಗೆ ಪಾಯಿಂಟ್ ಔಟ್ ಮಾಡೋ ಹಾಗಿತ್ತು ನೀನು ಬೀಕ್ತಿ ಮಾತಾಡಿದ್ದು. ಅವಳತ್ತೆ ಒಂಥರ ಕೊಂಗ್ ಸ್ವಭಾವದವರು. ಮದುವೆ ಆದಾಗಿಂದ ನಾವು ನೋಡ್ತಾನೆ ಇದ್ದೀವಿ. ಅವಳ ಬಗ್ಗೆ ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತೀರಾ? ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆಗಿದೆ. ಈಗ ಹೊಸ್ದಾಗ ಅವ್ರ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ? ಆಕೆಯ ವಿಷಯ ಹೋಗ್ಲಿ, ನಮ್ಮ ಕೃತ ನಮ್ಮವಳೆ ತಾನೆ. ತಂದೆ ತಾಯಿ ಸಂತೋಷವಾಗಿ ಊರಿಗೋಗ್ಬಿಟ್ಟು ಬರಲಿ ಅಂತ ಮಗಳಾಗಿ ಆರೈಸೋದು ಬಿಟ್ಟು ಪ್ರೀತಿ, ಮಮತೆ, ಸಂಕೋಲೆ ಅಂತ ನಿನ್ನನ್ನು ಕಟ್ಟಾಕೋಕೆ ಪ್ರಯತ್ನಿಸ್ತಾ ಇದ್ದಾಳೆ. ತಪ್ಪಲ್ವಾ? ಪಾಪ ಕೃತ, ಇನ್ನು ಚಿಕ್ಕವಳು ಕುಮಾರ್. ನಾನಿಲ್ಲದೆ ಇದ್ರೆ ಅವಳಿಗೆ ಕಾನ್ಫಿಡೆನ್ಸ್ ಇರಲ್ಲ. ನಮ್ಮ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಹೇಳ್ಕೊಳ್ತಾಳೆ ಹೇಳಿ? ಕಮಾನ್ ಕುಮಾರ್, ನೀವೇಂತಕ್ಕೆ ಟೆನ್ಷನ್ ಆಗ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇದೆ ಅಂತ ಸಹನಾ ಕಳಕಳಿಯಾಗಿ ಕೇಳಿದಾಗ ನಂದಕುಮಾರ್ ನಿಟ್ಟುಸಿರಿಟ್ಟರು. ಮಕ್ಕಳು ಒಂದು ವಯಸ್ಸಿಗೆ ಬಂದ ಮೇಲೆ ನಾವು ತೀರಾ ಪ್ರೊಟೆಕ್ಟಿವ್ ಆಗಬಾರ್ದು ಸಹನಾ. ಅವ್ರ ಬಗ್ಗೆ ತಟಸ್ಥ ಮನೋಭಾವನೆ ಬೆಳೆಸ್ಕೋಬೇಕು. ಅವರಿಂದ ನಮಗೂ ಲೈಫಲ್ಲಿ ನೆಮ್ಮದಿ, ಸಂತೋಷ ಸಿಗುತ್ತೆ. ಅವ್ರಿಗೂ ಪ್ರಪಂಚ ಎದುರಿಸೋಕೆ ಆತ್ಮವಿಶ್ವಾಸ ಮೂಡುತ್ತೆ. ಜೀವನದಲ್ಲಿ ಸ್ವಲ್ಪ ನಮ್ತನ ಅನ್ನೋದನ್ನ ಉಳಿಸ್ಕೋಬೇಕು ಕಣೆ. ಒಂದೇ ಸಮನೆ ತಾಯಿ ತಂದೆ ಆದ ಮಾತ್ರಕ್ಕೆ ನಾವು ಯಾವಾಗಲೂ ತ್ಯಾಗ ಮಾಡ್ತಾ ಇರೋಕ್ಕಾಗಲ್ಲ. ಇದೇ ಮಾತನ್ನು ನಂದಕುಮಾರ್ 25 ವರ್ಷಗಳಿಂದ ಸಹನಾಳಿಗೆ ಹೇಳುತ್ತಾನೆ ಬಂದಿದ್ದಾರೆ. ಆ ಕ್ಷಣದಲ್ಲಿ ಸಹನಾಳ ಮನಸ್ಸು ಪತಿಯ ಮಾತನ್ನು ಅನುಮೋದಿಸಿದರೂ ಎತ್ತ ಕರಳು ಮಗಳ ಕಣ್ಣೀರಿಗೆ ಕರಗದೆ ಹೋಗುತ್ತಿತ್ತು. ಮಗಳ ಒಂದು ನಿಟ್ಟುಸಿರು ತಾಯಿಯ ಹೃದಯವನ್ನು ಸಹಿಸುತ್ತಿರಲಿಲ್ಲ. ತಾವು ಜೀವನದಲ್ಲಿ ಎಷ್ಟೇ ತೊಂದರೆಗಳನ್ನು ಅನುಭವಿಸಿದರೂ ಮಗಳಿಗೆ ಸುಖದ ಸುಪ್ಪತ್ತಿಗೆ ಆಸುವ ಹಂಬಲ. ಮದುವೆಯಾದ 1 ವರ್ಷದಲ್ಲಿ ಜನಿಸಿದ ಅಲಂಕೃತ ನಂದಕುಮಾರ್ ಸಹನಾರ ದಾಂಪತ್ಯ ಜೀವನದಲ್ಲಿ ಅರಳಿದ ಅಪರೂಪದ ಪುತ್ಥಳಿಯಾಗಿದ್ದಳು. ನಂದಕುಮಾರ್ ಮತ್ತು ಸಹನಾ ಈ ಪತ್ನಿಗೆ ಒಂದೇ ಮಗು. 2 ಬಾರಿ ಗರ್ಭ ಧರಿಸಿದಳು. ಸಹನಾಳ ಮಡಿಲು ಪುನಃ ತುಂಬಿರಲಿಲ್ಲ. ತನ್ನ ಪರಿಪೂರ್ಣ ಪ್ರೀತಿಯನ್ನು ಮಗಳಿಗಾಗಿ ಧಾರೆ ಎರೆದು ಬೆಳೆಸಿದಳು ಸಹನಾ. ಮಗಳು ಒಂದು ಕ್ಷಣ ನೊಂದರೂ ಕಳವಳಗೊಳ್ಳುತ್ತಿತ್ತು ಮನಸ್ಸು. ಮೊದಲ ವರ್ಷ ಅಲಂಕೃತ ತಪ್ಪು ಹೆಜ್ಜೆ ಇಟ್ಟು ಬಿದ್ದಾಗ ಗಾಯಗೊಂಡ ಕಾಲು ಕೈಯನ್ನು ನೋಡಿ ಸಹನಾ 2 ದಿನ ಸರಿಯಾಗಿ ಊಟ ಮಾಡಿರಲಿಲ್ಲ. ಮಗಳ ಮುಖ ಬಾಡಿದರೆ ತಾಯಿಯ ಮನಸ್ಸು ಮುದುಡುತ್ತಿತ್ತು. ಮಗಳು ನಿಟ್ಟುಸಿರಿಟ್ಟರೆ ತಾಯಿ ನೋಯುತ್ತಿದ್ದಳು. ಮಗಳು ನಕ್ಕರೆ ತಾಯಿಯ ಹೃದಯ ಅರಳುತ್ತಿತ್ತು. ಇದೇ ಮಾತುಗಳನ್ನು ನಂದಕುಮಾರ್ ಮೊದಲ ಬಾರಿ ಅಲಂಕೃತ ಶಾಲೆಗೆ ಸೇರಿದಾಗ ಸಹನಾಳ ಎದುರು ಆಡಿ ತೋರಿದರು. ಕೃತ ಸ್ಕೂಲ್ಗೆ ಆಟೋದಲ್ಲಿ ಹೋಗೋದು ಬೇಡ, ವ್ಯಾನಲ್ಲಾಗ್ಲಿ ಆಟೋದಲ್ಲಾಗ್ಲಿ ಹೋಗೋದೇ ಬೇಕಾಗಿಲ್ಲ ಕುಮಾರ್.
ಆಟೋದೊಳಗೆ 10 ಮಕ್ಕಳನ್ನ ಕೂಡಿಸ್ಕೊಂಡು ಹೋಗ್ತಾರೆ. ಸಣ್ಣ ಇಂಪ್ಯಾಕ್ಟ್ ಆಟೋ ಮಗುಚ್ಕೊಂಡ್ಬಿಟ್ರೆ ಇನ್ನು ಸ್ಕೂಲ್ ವ್ಯಾನ್ ಅದೆಷ್ಟು ಮಕ್ಕಳನ್ನ ತುಂಬಿಸಿರ್ತಾರೋ ಅದರೊಳಗಡೆ ನಮ್ಮ ಕುರಿತಾಗಿ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ. ಸಹನಾ ತನ್ನ ಅಳಲನ್ನು ತೋಡಿದಾಗ ನಂದಕುಮಾರ್ ನಕ್ಕಿದರು. ಆಲ್ ಓವರ್ ಹರ್ ಟು ಗ್ರೋ ನ್ಯಾಚುರಲ್. ಮಕ್ಕಳನ್ನ ಅತಿಯಾಗಿ ಪ್ಯಾಂಪರ್ ಮಾಡಬಾರ್ದು ಸಹನಾ. ಮಕ್ಕಳ ಬೆಳವಣಿಗೆಯ ಬಗ್ಗೆ ತಂದೆ ತಾಯಿ ಮನಸ್ಸು ಯಾವಾಗಲೂ ಜಾರುಗುಪ್ಪೆ ಥರ ಇಟ್ಕೊಂಡಿರ್ಬೇಕು. ನೀನು ಹಾಗೆ ಪ್ರತಿ ಮೆಟ್ಟಲು ಹತ್ಸೋಕ್ಕೂ ಪ್ರಯತ್ನಿಸ್ತಿದ್ರೆ ಮಕ್ಕಳು ಎಡವೋದು ಜಾಸ್ತಿ. ಸಹನಾ ಕೆನ್ನೆಯುಪ್ಪಿಸಿದಳು. ನೋಡಿ, ನನಗಿರೋಳು ಒಬ್ಳು ಮಗಳು. ನನ್ನ ಹೃದಯದಲ್ಲಿರೋ ಪ್ರೀತಿ ಮಮತೆ ವಾತ್ಸಲ್ಯಕ್ಕೆಲ್ಲ ಅವಳೇ ಔಟ್ಲೆಟ್. ಅದನ್ನು ನಿರಂತರವಾಗಿ ಅರಿಯೋದಕ್ಕೆ ಬಿಟ್ಬಿಡಿ. ತಾಯ್ತನಕ್ಕೆ ಕಡಿವಾಣ ಹಾಕೋಕ್ಕೆ ಯಾವ ವಸ್ತುವಿನಿಂದಲೂ ಯಾವ ಮನುಷ್ಯನಿಂದಲೂ ಸಾಧ್ಯ ಇಲ್ಲ. ಅದು ಪ್ರಕೃತಿಯಷ್ಟೇ ಸಹಜವಾದದ್ದು. ಇಟ್ ಈಸ್ ಪ್ಲಾನೆಟರಿ ಸೀನಿಯರ್ಸ್ ಆ್ಯಂಡ್ ನಾಟ್ ಎ ಮಿತ್. ಅಯ್ಯೋ ಹುಚ್ಚಿ, ಕೃತ ಮೇಲೆ ನನಗೇನು ಪ್ರೀತಿ ಇಲ್ವಾ ಚಿನ್ನ? ಅತಿ ಪ್ರೀತಿ ಮಕ್ಕಳಿಗೆ ಸಂಕೋಲೆಯಾಗಬಾರ್ದು. ಪ್ರಪಂಚದಲ್ಲಿ ನಾವಾಗಿಯೇ ಒಳಿತು ಕೆಡುಕು ಅಂತ ಆರಿಸಿ ಅವ್ರ ಕೈಗೆ ಕೊಡುವಂತಿರಬಾರ್ದು. ಅವರೇ ಒಳ್ಳೇದು ಕೆಡುಕು ಯಾವುದು ಅಂತ ತಿಳ್ಕೊಂಡು ಕೈಗೆತ್ಕೊಳ್ಳುವಂತಿರಬೇಕು. ಅವರ ಡಿಸ್ಕಷನ್ ಯೂಸ್ ಮಾಡ್ಕೊಳ್ಬೇಕು. ನಂದಕುಮಾರ್ ಹೇಳಿದಾಗ ಸಹನಾ ಅವನೆದೆಗೊರಗಿ ತನ್ನ ಜಡೆಯೊಳನಾಡುತ್ತಾ, ಕುಮಾರ್, ನಾನು ಮೊನ್ನೆ ಒಂದು ಘಟನೆಯ ಬಗ್ಗೆ ಪುಸ್ತಕದಲ್ಲಿ ಓದಿದ್ದೆ. ಒಂದು ಮಗು ಸಮುದ್ರ ತೀರದಲ್ಲಿ ಒಂಟಿಯಾಗಿ ನಡ್ಕೊತಾ ಹೋಗ್ತಾ ಇತ್ತು. ದೇವರನ್ನ ಬೇಡ್ಕೊಂಡಿತ್ತಂತೆ ಪರಮಾತ್ಮ, ಜೀವನಾನ ಈ ಮರಳು ದಾಡಿನಲ್ಲಿ ನೀನು ನನ್ನ ಬೆನ್ನ ಹಿಂದೆನೇ ಇರು ಅಂತ. ಮುಂದೆ ಹೆಜ್ಜೆ ಇಡ್ತಾ ಹೋದಂತೆ ತನ್ನ ಹಿಂದೆ ಗುರುತಿನ ಹೆಜ್ಜೆ ಇನ್ನೊಂದಿರೋದನ್ನ, ಅದೃಷ್ಟ ವ್ಯಕ್ತಿ ಹೆಜ್ಜೆ ಗುರುತುಗಳು ಕಾಣೋದನ್ನ ಆ ಮಗು ಮರಳಿನ ಮೇಲೆ ಕಾಣಿಸ್ತಿತ್ತಂತೆ. ದೇವ್ರೇ, ನೀನು ನನ್ನ ಬೆಂಬಲವಾಗಿ ಹಿಂಬಾಲಿಸ್ತಿದ್ಯಾ ಅನ್ನೋ ಕೃತಜ್ಞತೆಯಿಂದ ಮಗು ಮುನ್ನುಡಿಸ್ತಾ ಇತ್ತಂತೆ. ಕಲ್ಲು ಮುಳ್ಳಿನ ಹಾದಿ ದಾರಿ ಎದುರಾದಾಗ ಆ ಮಗು ಹಿಂದಿರುಗಿ ನೋಡ್ತಂತೆ. ಬಂದೇ ಜೊತೆ ಹೆಜ್ಜೆ ಗುರುತು ಕಾಣಿಸ್ತು. ಓ ದೇವ್ರೆ, ಇಂಥ ಕಷ್ಟಕಾಲದಲ್ಲಿ ನೀನು ನನ್ನನ್ನು ಬಿಟ್ಟು ಹೊರಟೋದ್ಯಾ, ನನಗೆ ಕೈ ಕೊಟ್ಬಿಟ್ಟೆ ಅಂತ ಮಗು ಅಳ್ತಾ ಮೊರೆ ಇಡ್ತಂತೆ. ಆ ಭಗವಂತ ಹೇಳ್ತಂತೆ, ಕಲ್ಲು ಮುಳ್ಳಿನ ದಾರಿನಲ್ಲಿ ನಾನು ನಿನ್ನ ಕೈ ಬಿಟ್ಟಿಲ್ಲ, ನಾನು ನಿನ್ನನ್ನು ಎತ್ಕೊಂಡಿದ್ದೀನಿ. ನಿನಗೆ ಒಂದೇ ಜೊತೆ ಹೆಜ್ಜೆ ಗುರುತು ಕಾಣಿಸ್ತಲ್ಲ, ಅದು ನಂದು ಅಂತ ಹೇಳ್ತಂತೆ. ಪ್ರತಿಯೊಂದು ಮಗುವಿಗೂ ತಾಯಿ ಆ ದೇವರ ಸ್ಥಾನನ ತುಂಬಬೇಕು ಕುಮಾರ್ ಎಂದು ಮುದ್ದಾಗಿ ನುಡಿದಾಗ ಅವಳ ಉನ್ನತ ಭಾವನೆಗೆ ಕುಮಾರ್ ಮೂಕರಾಗಿದ್ದರು. ನೀನು ನನ್ನ ಹೆಂಡತಿ ಆಗಿರೋದು ನನ್ನ ಪುಣ್ಯ ಅಂತ ಇಷ್ಟು ದಿವಸ ಜಂಬ ಪಡ್ತಿದ್ದೆ. ಆದರೆ ನಿನ್ನಂಥ ತಾಯಿ ಪಡೆಯೋಕೆ ನಮ್ಮ ಕೃತ ನನಗಿಂತ ಅದೃಷ್ಟವಂತಳು ಅಂತ ಹೆಮ್ಮೆ ಪಡ್ತೀನಿ ಸಹನಾ ಎಂದಿದ್ದರು, ಪತಿಯನ್ನು ಬರಸೆಳೆಯುತ್ತಾ. ಅಂದಿನಿಂದ ಸಹನಾ ಮಗಳನ್ನು ಸ್ಕೂಲಿಗೆ ಬಿಡುವ ಸಲುವಾಗಿಯೇ ಕಾರ್ ಡ್ರೈವಿಂಗ್ ಕಲಿತು ತಾನೇ ಖುದ್ದಾಗಿ ಅಲಂಕೃತಳನ್ನು ಶಾಲೆಗೆ ಗೇಟಿನ ಮುಂದೆ ಬಿಡುತ್ತಿದ್ದಳು. ಬರುವಾಗ ಸ್ಕೂಲಿನ ಬೆಲ್ ಒಡೆಯುವ ಅರ್ಧ ಗಂಟೆ ಇರುವಾಗಲೇ ಬಂದು ಮಗಳನ್ನು ಕರೆದೊಯ್ಯಲು ಕಾದಿರುತ್ತಿದ್ದಳು. ಅಲಂಕೃತಳ ಪಾಠ ಪ್ರವಚನ ಅವಳೇ. ವಾಸ್ತವವಾಗಿ ನಂದಕುಮಾರ್ಗೆ ಮಗಳು ಯಾವ ಸ್ಕೂಲು, ಎಷ್ಟನೇ ತರಗತಿ ಓದುತ್ತಿದ್ದಾಳೆ ಎಂಬುದೇ ಸರಿಯಾಗಿ ನೆನಪಿರುತ್ತಿರಲಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಉಳಿದ ಭಾಗವನ್ನು ತಿಳಿಯೋಣ.